ನಮಸ್ಕಾರ ಹೇಳಿ. ನಿಮ್ಮ ಹೆಸರು ಅಣ್ಣ? ನಿಖಿಲ್. ಇದು ಯಾವ ಊರು? ಕೆಂಚನಗುಪ್ಪೆ. ಇದು ಯಾವ ತಾಲೂಕು ಸೇರುತ್ತೆ? ರಾಮನಗರ ತಾಲೂಕು, ರಾಮನಗರ ಜಿಲ್ಲೆ. ರಾಮನಗರ ಜಿಲ್ಲೆ. ಅಣ್ಣ ನೀವು ದನ ಸಾಕ್ತಾ ಇದ್ದೀರಾ? ಹೌದು. ಇವು ಕರುಗಳು ಎಲ್ಲಿ ತಂದಿದೆ ಅಣ್ಣ ನೀವು? ಇವು ನಾವು ಇಲ್ಲಿ ಘಾಟಿ ಜಾತ್ರೆಯಿಂದ. ಘಾಟಿಲಿ ತಂದಿದ್ದೇನೆ. ಅಲ್ಲಾಗವ ಅಣ್ಣ? ಅಲ್ಲಿನ ಆಗಿಲ್ಲ. ಇನ್ನೂ ಅಲ್ಲಾಗಿಲ್ಲ. ನಿಮ್ಗೆ ಎಷ್ಟಾಗೈತೆ ಅಣ್ಣ? ನಮ್ಗೊಂದು 75 ಆಗಿರುತ್ತೆ. ತಿಂಡಿ ಏನು ಕೊಡ್ತೀರಣ್ಣ ಕರುಗಳಿಗೆ? ತಿಂಡಿ ಇನ್ನೇನ ರವೆ ಬೂಸ, ಅಕ್ಕಿ ಬೂಸ, ರವೆ ಇಷ್ಟು ಕೊಡ್ತಾ ಇದೀವಿ ಈಗ ಸದ್ಯಕ್ಕೆ. ಇದು ಕಾಲು ಗೀಲು ಹಾಕ್ಬೇಕು ಅಣ್ಣ. ಇನ್ನ ಲೇಟ್ ಹಾಕಲ್ಲ, ಇನ್ನ ಹಾಲೆಲ್ಲ ಸ್ಟಾರ್ಟ್ ಮಾಡಿಲ್ಲ ಅಣ್ಣ. ನೀವು ಯಾವಾಗ ಜಾತ್ರೆ ಮಾಡ್ತೀರಾ ಅಣ್ಣ? ಜಾತ್ರೆಗೆ ಹೋಗೋವು. ನಾವು ಜಾಸ್ತಿ ಹೋಗಿರೋದೇ ಮಾಗಡಿ. ಈಗ ಮಾಗಡಿ ಜಾತ್ರೆಗೆ ನೀವು ಹಾಕ್ತೀರಾ? ಇಲ್ಲ ಮಾಗಡಿ ಜಾತ್ರೆಗೆ ಹೋಗಲ್ಲ. ಹೋಗ್ಬೇಕಾಯ್ತು ಈ ವರ್ಷ. ಏನೋ ಹೋಗೋ ಇದಿಲ್ಲ, ಇಲ್ಲಿ ಈ ವರ್ಷ ಇದ್ಬಿಡ್ಲಿ ಅಂದ್ಬಿಟ್ಟು ಪಡ್ಕೊಂಡಿದ್ದೀವಿ. ಬಂತಕ್ ಬಂದ್ರೆ ಕರುಗಳು ಕೊಡ್ತೀರಾ? ಯಾರು ನಮ್ಮ ರೈಟ್ ಬಂದ್ರೆ ಕೊಡ್ತೀವಿ. ಅಣ್ಣ, ಯುವಕರಿಗೆ ಏನು ಸಲಹೆ ಕೊಡ್ತೀರಾ ಹಳ್ಳಿ ಕಾರು ಉಳಿಸೋದಕ್ಕೆ? ಯುವಕರಿಗೆ ಏನು ಸಲಹೆ ಅಂದರೆ, ಈಗೆಲ್ಲ ರೈತರು ಮಕ್ಕಳು ಅಂದರೆ ಇಂಗ್ಲೆಟ್ ಆಗ್ತಾರೆ. ಎಲ್ಲನೂ ರೈತ ದನ ಮೇಯಿಸ್ತಾನೆ, ದನ ಸಾಕ್ತಾನೆ ಅಂತಾರೆ. ಅದು ಅವರಾಗಿ ಯುವಕರು ಅವ್ರ ಅನುಭವ ಅವರು ತಿಳ್ಕೊಂಡು ಮಾಡಬೇಕು. ನಾವು ನಮ್ಮ ಪದ್ಧತಿನ ಉಳಿಸ್ಕೋಬೇಕು ಅಂತ ನಮಗೂ ಎಷ್ಟೋ ಜನ ಹೇಳಿದ್ರು, ಬೇಡ ದನ ಮೇಯಿಸ್ತಾನೆ ಅಂತಾರೆ, ಎಲ್ಲ ಜನ ಹೆಣ್ಕೊಡಲ್ಲ ಅಂತಾರೆ. ಅದು ಅವ್ರವ್ರ ಸ್ವಇಚ್ಛೆ. ಅದು ಮಾಡಿದ್ರೆ ಈಗ ನಮ್ಮ ಪದ್ಧತಿ, ನಮ್ಮ ಇಂಡಿಯನ್ ಕಲ್ಚರ್ ಆಗ್ಲಿ, ನಮ್ ಕರ್ನಾಟಕ ಅನ್ನೋದಾಗ್ಲಿ, ನಮ್ ಕರ್ನಾಟಕಕ್ಕೆ ನಂಬರ್ 1 ಅಂದ್ರೆ ಹಳ್ಳಿ ಕಾರ್. ಇವ್ರಿಂದಾನೇ ನಮ್ಮ ತಾತ ಮುತ್ತಾತ ಕಾಲದಿಂದ ಬೆಳ್ದಿ ಗಾಡಿ ಪಾಡಿ ಹೊಡೆದಿ ಎಲ್ಲಾನು ಸಾಕ್ತಾವ್. ಇವನ್ನೇ ಮರ್ತ್ರೆ ನಾವು ಮರ್ತಿ ಬಾಳಕ್ ಆಯ್ತದ ಹೇಳಿ? ಇದು ಸಂತತಿನೇ ಕಮ್ಮಿ ಆಯ್ತಾ ಇದೆ. ಈಗೆಲ್ಲ ಸೀಮೆಸ, ಫಾರ್ಮ್ ಹೌಸ್, ಎಲ್ಲಾ ಫಾರಂ ತಳಿಗಳು ಬರ್ತಾ ಇದಾವೆ. ಅದಕ್ಕೋಸ್ಕರ ನಮ್ ಯುವಕರು ಎತ್ತೆಚ್ಕೊಂಡು ಏನೋ ಸಲಹೆ ಪಡ್ಕೊಂಡು ಸಾಕ್ತಾರೆ. ಒಳ್ಳೆ ಇದು ನಮ್ಮ ಪದ್ಧತಿನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಲಿ ಅಂತ ಕೇಳ್ಕೊತೀನಿ ಯುವಕರಲ್ಲೂ. ಯಾವ ತರ ಮುಂದೆ ಬೆಳೆಸೋದು ಹಳ್ಳಿ ಕಾರಣ ಅಂತ ಏನ್ ಸಲಹೆ ಕೊಡ್ತೀರಾ? ಯಾವ ತರ ಮುಂದೆ ಬೆಳೆಸೋದು? ಯಾವ ತರ ಸಲಹೆ ಅಂದ್ರೆ, ಈಗ ಹಸು ಸಾಕೋದಾಗೋದು, ನಾಟಿ ಹಸು ಪರ್ಚೇಸ್ ಮಾಡೋದಾಗ್ಲಿ, ತಗೊಂಡು ಒಳ್ಳೆ ಯಾವ್ದೋ ಒಂದು ನಾಟಿ ಕರು, ಇಲ್ಲಿ ಅದ್ ಎಂತದೇ ಆಗ್ಲಿ, ಸುಳಿದು ಕೆಲವರೆಲ್ಲ ಸುಳಿ ಅದು ಇದು ಅಂತ ಹೇಳ್ತಾರೆ. ಈಗ ಒಂದು ಕರು, ನಾಟಿ ಕರು ಇದ್ರೆ ಅದಕ್ಕೊಂದು ಬೆಲೆನೇ ಬೇರೆ. ಈಗ ಲಕ್ಷಾಂತರ ರೂಪಾಯಿ ಕೊಡ್ಬೇಕು ಇವಕ್ಕೆ. ಇನ್ನೊಂದ್ 2-3 ವರ್ಷ ಹೋದ್ರೆ ಕೋಟಿಗಟ್ಲೆ ಬೆಲೆ ಬಾಳ್ತಾವ. ಇವಾಗ ಹೇಳಕ್ ಆಗಲ್ಲ. ಅದು ಒಂದ್ ಚಿನ್ನ ಬೇಕಾದ್ರೆ ತಗೋಬಹುದು, ಇವು ಸಂತತಿನ ನಾವು ತಗೊಳಕ್ ಆಗಲ್ಲ. ಅದನ್ನೆಲ್ಲ ನಾವು ಎಲ್ಲಾ ಕಡೆ ನೋಡಿ ವಿಚಾರಿಸ್ಕೊಂಡ್ ತಗೊಂಡ್ರೆ ಒಂದು ಇವನ್ನ ಎಲ್ಲಾರ ಮನೇಲೂ ಇದ್ರೆ, ಅವಾಗ ಪ್ರತಿಯೊಂದ್ ಮನೇಲೂ ಇರೋವು ನಾಟಿ ಹಸು ಅಂತ. ಅವಾಗ ಸೀಮೆ ಹಸುನೇ ಇರ್ಲಿಲ್ಲ. ಈಗ ಪ್ರತಿಯೊಂದ್ ಮನೇಲೂ ಸೀಮೆ ಹಸು ಇದಾವೆ. ನಾಟಿ ಹಸುಗಳು ಇದ್ರೇನೆ ಅವು ಸಂತತಿ ಇದ್ರಲ್ವಾ. ಒಂದ್ ಒಳ್ಳೆ ಓರ್ಗರ ಹಾಕಿದ್ರೆ, ಒಂದ್ ಒಳ್ಳೆ ಹೆಣ್ಗರ ಹಾಕ್ಲಿ, ಓರ್ಗರ ಹಾಕ್ಲಿ, ಅದ್ರ ಬೆಲೆ ಅದಕ್ಕೇನೆ. ಹಂಗಾಗಿ ಎಲ್ಲಾರು ನಾಟಿ ಹಸು ಸಾಕ್ತಾರೆ, ಒಂದು ಇದು ಬೆಲೆ ಅದಕ್ಕೆ.